ಒಂದು ಊರಾಗ ಒಬ್ಬ ಮನುಷ್ಯ ಭಯಂಕರ ಜೀನಿದ್ದ. ಅವ ಹ್ಯಾಂಗಿದ್ದಂದ್ರೆ ಇನ್ನು ಹೊತ್ತಿನ ಮುಳುಗೋದ್ರಾಗೆ ಎಲ್ಲಿ ದೀಪ ಹಚ್ಚಿ ವೇಸ್ಟ್ ಆತತ್ತಂದು ಹೊತ್ತು ಮುಳುಗೋದ್ರಾಗೆ ಊಟ ಮಾಡಿ ಮನ್ಕೋತಿದ್ದ. ಒಂದಿನ ಏನಾಯಿತು, ತ್ವಾಟಕ್ಕೆ ಹೋಗ್ಬೇಕಾಯ್ತು. ಮನೆಯಿಂದ ತ್ವಾಟ 4 ಕಿಲೋಮೀಟ್ರ್ ದೂರ ಇತ್ತು. ಹೋಗೋದ್ರಾಗ ತ್ವಾಟ ಇನ್ನೊಂದು ಒಂದೇ ಕಿಲೋಮೀಟ್ರ್ ಉಳಿದಿತ್ತು. 3 ಕಿಲೋಮೀಟ್ರ್ ಬಂದಿದ್ದ. ನೆನಪಾಯ್ತು, ನಾ ಬರಾಗ ನನ್ನ ಹೆಂಡ್ತಿಗೆ ದೀಪ ಇನ್ನು ಬೆಳಕಿರ್ಲಾಕಾಗೆ ಅವಾಗ ಊಟ ಮಾಡಿ ಮನ್ಕೋತ ಹೇಳಬೇಕಾಗಿತ್ತು. ನಾ ಹಾಗೆ ಬಂದುಬಿಟ್ಟಿನಿ. ಎಲ್ಲಿ ದೀಪ ಹಚ್ಕೊಂಡು ಊಟ ಮಾಡ್ತಾಳೋ ತಿಳ್ಕೊಂಡು ವಾಪಸ್ ಬಂದುಬಿಟ್ಟ. ವಾಪಸ್ ಬರೋಣ ರಾತ್ರಿ 11 ಆಗಿತ್ತು. ಬಾಗಿಲ ಡಕ್ ಟಕ್ ಬಡ್ದ. ಬಂದು ಯಾಕೆ ಮೂದೇವಿ ಯಾಕೆ ಬಂದಿ ಅಂತ ಕೇಳಿಲ್ಲ ಅವರು ಹೆಂಡ್ತಿ. ಇಲ್ಲ ಹೋಗೋ ಹೊತ್ನ್ಯಾಗ ನಿನ್ಗೆ ನೆನಪು ಮಾಡ್ಬೇಕಾಗಿತ್ತು. ಇನ್ನು ದೀಪ ಇರ್ಲಾಕಾಗಿ 5 ಗಂಟೆಗೆ ಇನ್ನು ಬೆಳಕಿದ್ದಾಗ ಊಟ ಮಾಡಿ ಮನ್ಕೋತ ಹೇಳ್ಬೇಕಾಗಿತ್ತು. ಹಾಗೆ ಹೋಗ್ಬಿಟ್ಟಿನಿ. ಎಲ್ಲಿ ದೀಪ ಹಚ್ಕೊಂಡು ಏನಂತ ನೋಡ್ಲಾಕ ಬಂದೀನಿ ಅಂತಂದ. ಇಲ್ಲ ನಾ ಇನ್ನು 5:05ವರೆಗೆ ದೀಪ ಏನು ಬೆಳಕಿರ್ಲಾಗ ಊಟ ಮಾಡಿ ಮನ್ಕೊಂಡೀನಿ. ನೀನು ಅಲ್ಲಿಂದ ಇಲ್ಲಿ ತನಕ ಬಂದಿಲ್ಲ, ಚಪ್ಪಲ್ ಎಷ್ಟು ಸಮಯದಿರಬೇಕು ಅಂತ ಕೇಳಿದ್ಲಕಿ. ಅವ ಅಂದ, ನೋಡಿಲ್ಲ ನಾ ನಿನಕ ಶಾಣೆ ಇದ್ದೀನಿ, ಚಪ್ಪಲ ತಲೆ ಮ್ಯಾಗ ಹೊಟ್ಕೊಂಡು ಬಂದೀನಿ ಅಂತಂದ.